ನಾಳೆ ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ನಲ್ಲಿ ಬಹುತೇಕ ಇದ್ರ ಬಗ್ಗೆ ಚರ್ಚೆಗೆ ಬರ್ತದೆ. ಆವಾಗ ನಿಮ್ಮಂತೆ ನಾವು ಕೂಡ ಅರ್ಥ ಮಾಡ್ಕೋತೀವಿ ಯಾವ ರೀತಿ ಆಗಬೇಕು ಮಾಡಬೇಕು. ನಮ್ಮದು ಕೂಡ ಏನಾದರೂ ಸಲಹೆ ಸೂಚನೆಗಳಿದ್ರೆ ಅದನ್ನು ಕೂಡ ಕೊಡ್ತೀವಿ. ಅದೇ ಒತ್ತಾಯ ಇದೆ, ಮೊದಲು ಕೇಳಬೇಕಲ್ಲ. ಈಗ ಇವತ್ತು ಮತ್ತೊಮ್ಮೆ ಮರು ಸಮೀಕ್ಷೆ ಅಂದಮೇಲೆ ಯಾವ ರೀತಿ ಮರು ಸಮೀಕ್ಷೆ ಇರ್ತದೆ? ಯಾಕಂದರೆ ಹಿಂದೆ ಅವರು ಸಮೀಕ್ಷೆ ಮಾಡಿದಾಗ ಭಾಳಷ್ಟು ಸಮಯ ತಗೊಂಡಿತ್ತು, ಭಾಳಷ್ಟು ಹಣವನ್ನು ಕೂಡ ಖರ್ಚು ಮಾಡಿದ್ದೀವಿ, 100 ಕೋಟಿ. ಈಗ ಅದನ್ನು ಯಾವ ರೀತಿ ಇದನ್ನು ಇದ್ದಂಥದ್ದನ್ನು ಬಳಸ್ಕೊಂಡು ಯಾವ ರೀತಿ ಇದು ಮಾಡ್ಕೋತಾರೆ ಅಥವಾ ಅದನ್ನು ಕೂಡ ಫ್ರೆಶ್ ಆಗಿ ಮಾಡ್ತಾರೆ, ಅದು ಯಾವುದೂ ಕೂಡ ತಿಳಿದಿಲ್ಲ. ಅದೆಲ್ಲನ ಅರ್ಥ ಮಾಡಿಕೊಂಡು, ಈಗ ನನಗೆ ಕ್ಲಾರಿಟಿ ಇಲ್ಲ, ನಿಮಗೇನು ಹೇಳೋಕ್ಕೆ ಹೋಗುತ್ತೆ, ತಿಳ್ಕೊಂಡು ಆಮೇಲೆ ನಾವು ಸಲಹೆ ಸೂಚನೆ ಕೊಡ್ತೀವಿ. ಹಾಗಂತೆಲ್ಲ ಇವತ್ತೊಂದು ದಿವಸ ಕೆಲವೊಂದು ಡಾಟಾಗಳು ಉಪಯೋಗ ಬರ್ತದೆ. ಯಾಕಂದರೆ ಈಗ ಜಯಪ್ರಕಾಶ್ ಹೆಗಡೆ ಅವರು ಮಾಡಿದಾಗ ಅವರು ಇದನ್ನೇ ಅಂಕಿ ಅಂಶಗಳನ್ನೆಲ್ಲ ತೊಗೊಂಡಿದ್ರು. ಅಫ್ಕೋರ್ಸ್ ಆ ವರದಿದು ಆಗಿರಲಿಕ್ಕೊಂಡು ಕೂಡ ಮೆಂಬರ್ ಸೆಕ್ರೆಟರಿ ಇದಕ್ಕೆ ಸೈನ್ ಮಾಡಿದರು. ಅವರು ಯಾವುದು ನಿಮ್ಮ ಡಾಟಾ ಏನಿತ್ತಲ್ಲ ಅವರೆಲ್ಲರದು ಕೂಡ ಅದನ್ನೇ ಬಳಸ್ಕೊಂಡು ಅವರು ಕೂಡ ಮಾಡಿದರು. ಅದನ್ನು ಗೊತ್ತಿಲ್ಲ, ನಾನು ಚರ್ಚೆ ಆಗಬೇಕಲ್ಲ, ಚರ್ಚೆ ಆಗಲಾದ್ರೆ ನಾನು ಮೊದಲಿಗೆ ಹೇಳಿದೆ ಹಂಗೆ. ನಾಳೆ ಮುಖ್ಯಮಂತ್ರಿಗಳು ನಮಗೆ ಹೇಳ್ತಾರೆ ಏನನ್ನೋದು, ಅದ್ರ ಮೇಲೆ ಚರ್ಚೆ ಮಾಡ್ತೀವಿ. ನೋಡಿ ಅದೆಲ್ಲನೂ ಕೂಡ ಚರ್ಚೆ ಮಾಡ್ತೀವಿ, ಸಾಧ್ಯ ಇದೆ ಇರಲು ಅಂಥೇಳಿ ಎಲ್ಲನೂ ಚರ್ಚೆ ಮಾಡ್ತೀವಿ. ನೋಡಿ, ಕೇಂದ್ರ ಗಣತಿಯಲ್ಲಿ ಒಂದು ವ್ಯತ್ಯಾಸ ಇದೆ. ಅಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಭಾಗಗಳೇನಿದಾವಲ್ಲ ಆ ಅಂಶಗಳು ಅದರಲ್ಲಿ ಬಹುಶಃ ಇರೋದಲ್ಲ. ಕೇವಲ ಅದು ಜಾತಿ ನಮೂದನೆ ಆಗ್ತದೆ ಅಷ್ಟೇ ಹೊರತು ಈ ಸೋಷಿಯೋ ಎಕನಾಮಿಕ್ ಸ್ಟಡಿ ಏನಿದೆಯಲ್ಲ ಅದು ಬಹುಶಃ ಒಳಗೊಂಡಿರಂಗಿಲ್ಲ ಅಂತ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ.